Question number 36 to 40, Information and Communication Technology related question for 28 June 2025 evening shift. Question number 36 says, Lenz 1969 considers the Industrial Revolution as the outcome of a combination of three interrelated streams of technical advances. Which of the following is not one of these streams? ಅಂತ ಸೊ ಈಗ ನಮಗೆ ಗೊತ್ತಿರಬೇಕು ವಿಚ್ ಆರ್ ದೋಸ್ ತ್ರೀ ಸ್ಟ್ರೀಮ್ಸ್ ವಿಚ್ ಹಿ ಹ್ಯಾಸ್ ಗಿವನ್ ಅಂತ. ಹಿ ಹ್ಯಾಸ್ ಗಿವನ್ ತ್ರೀ ಮೇನ್ ಸ್ಟ್ರೀಮ್ಸ್ ಆಫ್ ಟೆಕ್ನಿಕಲ್ ಅಡ್ವಾನ್ಸ್. ಒನ್ ಇಸ್ ದಟ್ ಮೆಕ್ಯಾನೈಸೇಷನ್ ಅಂತ ಹೇಳ್ತೀವಿ, ಯೂಸಿಂಗ್ ಆಫ್ ಮಷಿನ್ಸ್ ಟು ರಿಪ್ಲೇಸ್ ಹ್ಯೂಮನ್ ಲೇಬರ್, ಮಷಿನ್ಸ್ ಬಗ್ಗೆ ಅದು ನಾವು ಗೊತ್ತಿರೋದೆ ನಮಗೆ. ಅಪ್ಲಿಕೇಶನ್ ಆಫ್ ನ್ಯೂ ಪವರ್ ಸೋರ್ಸಸ್, ಅಪ್ಲಿಕೇಶನ್ ಆಫ್ ನ್ಯೂ ಪವರ್ ಸೋರ್ಸಸ್ ಈಗ ಫಾರ್ ಎಕ್ಸಾಂಪಲ್ ನಾವೇನು ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಯೂಸ್ ಮಾಡ್ತಾ ಇದ್ದೀವಿ ಇನ್ಸ್ಟೆಡ್ ಆಫ್ ಯೂಸಿಂಗ್ ಪೆಟ್ರೋಲಿಯಂ ಆರ್ ಡೀಸೆಲ್, ಆ ರೀತಿ ವಿ ಹ್ಯಾವ್ ಟು ಯೂಸ್ ಸಮ್ ನ್ಯೂ ಪವರ್ ಸೋರ್ಸಸ್ ಅಂತ. ನೆಕ್ಸ್ಟ್ ಡೆವಲಪ್ಮೆಂಟ್ ಆಫ್ ನ್ಯೂ ಆ್ಯಂಡ್ ಇಂಪ್ರೂವ್ಡ್ ಮೆಟೀರಿಯಲ್ಸ್, ಡೆವಲಪ್ಮೆಂಟ್ ಆಫ್ ನ್ಯೂ ಆ್ಯಂಡ್ ಇಂಪ್ರೂವ್ಡ್ ಮೆಟೀರಿಯಲ್ಸ್. ಈಗ ನಾವು ಅಬ್ಸರ್ವ್ ಮಾಡ್ತೀವಿ ಸ್ಟೀಲ್ಸ್, ಮನೆ ಕಟ್ಟುವಾಗ ಯೂಸ್ ಮಾಡುವಂಥ ಸ್ಟೀಲ್ಸ್ ಆಗಿರ್ಬೋದು, ಬ್ರಿಕ್ಸ್ ಆಗಿರ್ಬೋದು, ಅದೆಲ್ಲ ಎಷ್ಟು ಚೆನ್ನಾಗಿ ಹೊಸದಾಗಿ ಬರ್ತಾ ಇದೆ. ಯೂಸಿಂಗ್ ಪೇಂಟ್ಸ್, ಕೆಮಿಕಲ್ಸ್ ಎಲ್ಲ ಬೆಸ್ಟ್ ಆಫ್ ಬೆಸ್ಟ್ ಬರ್ತಾ ಇದೆ. ಸೊ ದಿಸ್ ಈಸ್ ವಾಟ್ ಹಿ ಹ್ಯಾಸ್ ಸೆಡ್ ಇನ್ 1969 ಓನ್ಲಿ. 1969 ಡೇವಿಡ್ ಎಸ್ ಲ್ಯಾಂಡ್ಸ್ ಅನ್ನುವಂಥ ವ್ಯಕ್ತಿ ಹೇಳಿರುವಂಥದ್ದು ತ್ರೀ ಮೇನ್ ಸ್ಟ್ರೀಮ್ಸ್ ಆಫ್ ಟೆಕ್ನಿಕಲ್ ಅಡ್ವಾನ್ಸ್ ಅಂದರೆ ಇದು ಅಂತ. ಸೊ ಮೆಕ್ಯಾನೈಸೇಷನ್ ಇಸ್ ರೈಟ್, ಅಡಾಪ್ಷನ್ ಆಫ್ ನ್ಯೂ ಪವರ್ ಸೋರ್ಸಸ್, ಮಾಡಿಫಿಕೇಶನ್ ಆಫ್ ಇಕ್ವಿಪ್ಮೆಂಟ್ ಟು ಮೇಕ್ ಹ್ಯೂಮನ್ ಲೈಫ್ ಈಸಿ, ಎಕ್ಸ್ಟೆನ್ಸಿವ್ ಯೂಸ್ ಆಫ್ ನ್ಯೂ ರಾ ಮೆಟೀರಿಯಲ್ಸ್. This is also risk. Modification of equipments to make human life easy is not what he said. Okay, so now going to the next. So ಇಲ್ಲಿ ಯಾವುದು which is not ಅಂತ ಹೇಳಿರೋದ್ರಿಂದ third one is not. Next, question number 37, the process of typing CAPTCHA is a variation on. CAPTCHA ಅಂತ ಬಂದಾಗ ನಮಗೆ ಟ್ಯೂರಿಂಗ್ ಟೆಸ್ಟ್ ಅನ್ನೋದು ಗೊತ್ತಿರಬೇಕು. CAPTCHA is relating to ಟ್ಯೂರಿಂಗ್ ಟೆಸ್ಟ್. ಟ್ಯೂರಿಂಗ್ ಟೆಸ್ಟ್ ಯಾಕೆ ಅದನ್ನು ಟ್ಯೂರಿಂಗ್ ಟೆಸ್ಟ್ ಅಂತ ಹೇಳ್ತಾರೆ ಅಂದರೆ, ಅದನ್ನು ಆಲೆನ್ ಟ್ಯೂರಿಂಗ್ ಅನ್ನುವಂಥ ವ್ಯಕ್ತಿ ಪ್ರಪೋಸ್ ಮಾಡಿದ್ದು. ಆಲೆನ್ ಟ್ಯೂರಿಂಗ್ ಕ್ಯಾಪ್ಚಾ ಅಂದರೆ ನಿಮಗೆ ಗೊತ್ತಿದೆಯಲ್ಲ, ಈಗ ನಾವು ಏನಾದರೂ ಲಾಗಿನ್ ಮಾಡುವಾಗ ಕೆಳಗೆ ಒಂದು ನ್ಯೂಮರಿಕಲ್ ಫಾಂಟ್ ಮತ್ತು ಆಲ್ಫಾ ನ್ಯೂಮರಿಕಲ್ ಅಪಿಯರ್ ಆಗುತ್ತೆ. ಅದನ್ನು ಬಾಕ್ಸಲ್ಲಿ ನಾವು ಟೈಪ್ ಮಾಡಬೇಕು. ಅದನ್ನು ಕ್ಯಾಪ್ಚಾ ರಿವರ್ಸಸ್ ಅಂತ ಹೇಳ್ತೀವಿ. ಇದು ಏನು ಟೆಸ್ಟ್ ಮಾಡುತ್ತೆ ಕ್ಯಾಪ್ಚಾ ಅಂದರೆ, ಇಟ್ ಟೆಸ್ಟ್ಸ್ ವೆದರ್ ದ ಯೂಸರ್ ಈಸ್ ಅ ಹ್ಯೂಮನ್, ಕರೆಕ್ಟ್, ನಾಟ್ ಅ ಕಂಪ್ಯೂಟರ್. ಸೊ ಅದಕ್ಕೋಸ್ಕರ ಇದನ್ನು ಹೆನ್ಸ್ ಇಟ್ಸ್ ಕಾಲ್ಡ್ ರಿವರ್ಸ್ ಟ್ಯೂರಿಂಗ್ ಟೆಸ್ಟ್. ಟ್ಯೂರಿಂಗ್ ಟೆಸ್ಟ್ ಅಂತ ಕೊಟ್ಟಿದ್ರೆ ಟ್ಯೂರಿಂಗ್ ಟೆಸ್ಟ್, ರಿವರ್ಸ್ ಟ್ಯೂರಿಂಗ್ ಟೆಸ್ಟ್ ಅಂತ ಕೊಟ್ಟಿದ್ರೆ ರಿವರ್ಸ್ ಟ್ಯೂರಿಂಗ್ ಟೆಸ್ಟ್. ನೆನಪಿರಲಿ ಎಕ್ಸಾಮಿನೇಷನಲ್ಲಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 39, ಚೂಸ್ ದ ರಾಂಗ್ ಸ್ಟೇಟ್ಮೆಂಟ್. ರಾಂಗ್ ಸ್ಟೇಟ್ಮೆಂಟ್ನ ಹುಡುಕ್ಬೇಕಂತೆ. ಸೊ ಕಳಿ ಲಿನಕ್ಸ್ ಈಸ್ ಅ ಫ್ಲೇವರ್ ಆಫ್ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ is a right statement. We can use Macintosh on Linux operating system. This is wrong. Macintosh ಅಂದರೆ ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್, ಅದು ಮ್ಯಾಕಿಂಟಾಶ್ ಅನ್ನುವಂಥದ್ದು. ಅದನ್ನು ಡೆವಲಪ್ ಮಾಡಿರೋದು ಆ್ಯಪಲ್ ಕಂಪನಿ, ಲಿನಕ್ಸ್ ಕಂಪನಿ ಅಲ್ಲ. ಓಕೆ, ನೆಕ್ಸ್ಟ್, ವಿಂಡೋಸ್ ಸರ್ಫೇಸ್ ಇಸ್ ಡೆವಲಪ್ಡ್ ಬೈ ಇಂಟೆಲ್ ಕಾರ್ಪೊರೇಷನ್. ರಾಂಗ್. ವಿಂಡೋಸ್ ಇಸ್ ಬೈ ಮೈಕ್ರೋಸಾಫ್ಟ್. Android is based on Linux operating system. Yes. So ಈಗ wrong statements B and C. Next question number 39, choose the wrong statements. ಮತ್ತೆ wrong statements ಹೇಳಿದ್ದಾರೆ. So OLED stands for organic light emission diodes. That is true. FASTag is an example of RFID. Yes, this is also true. CAD stand for computer algorithm of design. No, that is computer aided design.
RFID stands for rapid, no, radio frequency identification. Okay. Next question number 40. E-journals, e-books, e-zines, CD-ROMs. CD, compact discs, ROM, read-only memory. Use it for storing a large volume of data published on a web as well as digital format. A piece of software can be used to store articles on a file server in the form of a magazine. E-journals. E-journals are published on a web. E get 2. A get 2. So A get 2 and these two cannot be the answer. Published on a web as well as on a digital platform. E-books. E-zines andre e-zines are like magazines. E-zines okay, 4. Okay, so I think first one is the answer here. E-journals published on the web as well as in the digital platform. E-books is a piece of software. E-zines can be used to store articles on a file servers in the form of magazines. D, CD-ROMs, use it for storing a large volume of data. Okay, so this is D ಗೆ 1 answer. D ಗೆ 1 answer. So the ಇಲ್ಲಿ answer is 1. So this is about ICT related questions. Thank you.